ನನಗೆ ಭಯ ಆಗ್ತಾ ಇದೆ ಉಳಿದಿರೋ ಸ್ಯಾಲ್ರಿ ನೋಡಿದ್ರೆ ಹೆಂಗಪ್ಪ ಕೊಡೋದು ಅಂತ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್. ಎಲ್ಲಿಗೆ? ಬೆಳಗ್ಗೆ ಯಾವಾಗಲೂ ತೋಟಕ್ಕೆ ಹೋಗ್ತಿದ್ದಳು ನಾನು. ಬೆಳಗ್ಗೆ ರೆಡಿ ಆಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಶಾಪಿಂಗ್ಗೆ. ಅಕ್ಕ ಮದುವೆ ಏನು ಫಿಕ್ಸ್ ಆಗಿದೆ. ಸೊ ಇನ್ನು ನನಗೆ ಅಂತ ಬಟ್ಟೆ ನಾನಿನ್ನೂ ತೊಗೊಂಡಿಲ್ಲ. ನಮ್ಮ ಮನೇಲಿ ಎಲ್ಲರದ್ದು ಆಗಿದೆ. ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ, ಬಟ್ ನಾನು ಸ್ಯಾರಿ ಹಾಕೋತಾ ಇಲ್ಲ. ಸೊ ಅದಕ್ಕೆ ಹೋಗೋಣ ಅಂತ ನಾನು ಇಲ್ಲಿಂದ ಹೊರಟ್ರೆ ಅಕ್ಷಿ ಗೊತ್ತಲ್ಲ ಯಾರಂತ, ಅಕ್ಷಿ ನನ್ನ ಬೆಸ್ಟ್ ಫ್ರೆಂಡು. ಸೊ ಅವರು ಬರ್ತಿದ್ದಾರೆ, ಬ್ಯಾಂಗ್ಳೂರಲ್ಲೇ ಇದ್ದಾರೆ ಅವರು. ನಾನು ಆಫೀಸ್ ಮುಗಿಸ್ಕೊಂಡಲ್ಲೇ ಇದ್ದಾರೆ. ಸೊ ನನಗೋಸ್ಕರ ಎಲೆಕ್ಟ್ರಾನಿಕ್ ಸಿಟಿ. ಸೊ ಅವರು ಮೆಜೆಸ್ಟಿಕ್ ಬರ್ತಾರೆ, ಅಷ್ಟರಲ್ಲಿ ನಾನು ಮೆಜೆಸ್ಟಿಕ್ ರೀಚ್ ಆಗಬೇಕು. ಮತ್ತು ವೀಕೆಂಡು ತುಂಬ ರಶ್ ಇರುತ್ತೆ. ಬಟ್ ಆದರೂ ಮೊನ್ನೆ ಸಲ ಹೋಗಿದ್ದಾಗಲೇ ತುಂಬ ರಶ್ ಇತ್ತು. ಅದಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲೇ ಇದೆ. ಸೊ ನಾನು ಈ ಗಾಡಿ ಹಾಕ್ಕೊಂಡೋಗಿ ಚದಲ್ಪುರ ಬಿಟ್ಟು ಹೋಗ್ತೀನಿ. ಭರತ ಇವ್ರ ಜೊತೆ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ಗಾಡಿ ತೊಗೊಂಡೋಗ್ತಾರೆ. ಇವತ್ತು ಅವ್ರ ಕಾಲೇಜಲ್ಲಿ ಫಂಕ್ಷನ್ ಇದೆ. ಸೊ ಬೆಂಗಳೂರು ಕಡೆ ಹೋಗಿ ತುಂಬ ದಿನ ಆಗಿತ್ತು. ಯಾಕಂತಂದರೆ ಮೇ ಮಂತಲ್ಲಿ ನಮಗೆ ವರ್ಕ್ ಫ್ರಮ್ ಆಫೀಸ್ ಇರಲಿಲ್ಲ, ವರ್ಕ್ ಫ್ರಮ್ ಹೋಮ್ ಇತ್ತು. ಅಂದರೆ ಕಂಪ್ಲೀಟ್ ಮಂತ್ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ನಾನು ಮೆಜೆಸ್ಟಿಕ್ಕು 8:45 ಬಂದರೆ ಮೇಡಮ್ ಅವರು 9:15 ಬಂದಿದ್ದಾರೆ. ಅಂದರೆ ಫಸ್ಟ್ ನಾನೇ ಬಂದಿರೋದು. ರೋಡ್ಸ್ ಎಲ್ಲ ತುಂಬ ಖಾಲಿ ಇತ್ತು, ರಶ್ ಅಂತೂ ಇರಲಿಲ್ಲ. ಯಾಕೆ ಅಂತ ಅಂಗಡಿಯವ್ರು ಹೇಳಿದ್ಮೇಲೆ ಗೊತ್ತಾಯಿತು, ಇದು ಮಂತ್ ಎಂಡ್ ಅಲ್ವಾ, ಸೊ ಸ್ಯಾಲ್ರಿಗಳಿರಲ್ಲ, ಸೊ ಬರಲ್ಲ, ರಶ್ ಕಡಿಮೆ. ಅದೇ ಮಂತ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ವೀಕಲ್ಲಿ ತುಂಬ ಜನ ರಶ್ ಜಾಸ್ತಿ ಆಗ ಅಂತ ಹೇಳಿದ್ರು ಅವರು. ನಮ್ಮ ಫ್ಯಾಮಿಲಿಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಪರ್ಸನ್ಗೆ ಸ್ಯಾರಿ ಕೊಡಿಸ್ಬೇಕಿತ್ತು. ಸೊ ಅದನ್ನು ತಗೊಳ್ಳೋಣ ಅಂತ ಹೋಗಿದ್ದೀವಿ ಇವಾಗ. ಜಸ್ಟ್ ಇಮ್ಯಾಜಿನ್ ಆಂಟಿ ಫೇಸ್ಗೆ ಇದೇ ಚೆನ್ನಾಗಿರ್ತೈತೆ ಅನ್ನಿಸ್ತೈತೆ. ಸರಿ, ಸೈಡ್ ಬಿಟ್ಟಿರಿ. ನಾವು ಹೆಣ್ಮಕ್ಳು ಹೆಂಗಂತಂದರೆ ಯಾರಿಗೆ ಬಟ್ಟೆ ತೆಗಿತಿರ್ಲಿ, ಬಟ್ ಆ ಬಟ್ಟೆ ನಮಗೆ ಹೆಂಗೆ ಕಾಣುತ್ತೆ ಅಂತ ನೋಡ್ಕೊಂಡ್ರೇ ಸಮಾಧಾನ. ಇವತ್ತೊಂದು ಮೊಯೆ ಮೂಮೆಂಟ್ ಆಯಿತು. ಇದು ಹೇಳ್ತೀನಿ ನೋಡಿ ಏನಂತ. ಅಲ್ಲ, ಇಷ್ಟು ಮಾತ್ರ ಹಾಕ್ಕೊಳೋದಾದರೆ ನಾನೇ ಹಾಕ್ಕೊತಾ ಇದ್ದೆ. ಅಯ್ಯಪ್ಪ ಬಂದುಬಿಟ್ಟು ಡ್ರೇಪ್ ಮಾಡ್ತೀನಿ ಅಂದ್ಬಿಟ್ಟು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹೋದ್ರು. ಬಟ್ ನಾನು ಬೇರೆ ಕಡೆ ನೋಡಿರೋ ಥರ ನೀಟಾಗಿ ಡ್ರೇಪ್ ಮಾಡ್ತಾರೆ. ಅಲ್ಲ, ಹೋಗಿರೋದೇ ಒಂದು ಮೇಜರ್ ಇಂಪಾರ್ಟೆಂಟ್ ಕೆಲಸಕ್ಕೆ. ಆ ಮೇಜರ್ ಇಂಪಾರ್ಟೆಂಟ್ ಕೆಲಸದಲ್ಲೂ ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇದೇ ಸುದರ್ಶನ್ ಜುವೆಲ್ಲರ್ಸಲ್ಲೇ ನಾವು ಜುವೆಲ್ಸ್ ಪರ್ಚೇಸ್ ಮಾಡಿರೋದು. ಮತ್ತು ಇದ್ರ ಆಪೋಸಿಟ್ ಅಂಗಡಿಲೇ ನಾವು ಬಟ್ಟೆ ಪರ್ಚೇಸ್ ಮಾಡಿದ್ದೀವತ್ತು. ಆಮೇಲೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ಹೋಗಿದ್ದಿದ್ದು ಬಟ್ಟೆ ತೆಗಿಯೋಣ ಅಂತಲೇ, ಬಟ್ ಏನು ಮಾಡೋದು, ಕಣ್ಣಿಗೆ ಅದೊಂದು ಇದೊಂದು ಕಾಣಿಸ್ತಾ ಇದ್ದರೆ ತೊಗೊಬೇಕು ಅಂತ ಅನಿಸುತ್ತೆ. ಸೊ ಹಂಗಾಗಿ ಅಕ್ಷಿ ಅವ್ರ ಮನೆಗೆ ಸ್ಟೀಲ್ ಸ್ವಲ್ಪ ಗ್ಲಾಸಸ್ಸು ಮತ್ತು ಬೌಲ್ಸು ತೊಗೊಂಡು, ನಾನು ಸಾಂಬಾರು ತೊಗೊಂಡೋಗೋದಕ್ಕೆ ಅಂತ ಒಂದು ಬಾಕ್ಸು, ಮತ್ತು ಚಕ್ಲಿ ಒಳ್ಳು ಮತ್ತು ಆಯಿಲ್ ಸ್ಪ್ರೇಯರ್ ತೊಗೊಂಡೆ ಅಷ್ಟೇ. ಮತ್ತು ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿ ಮಲಗಿರೋಳು ದೇವನಹಳ್ಳಿಲಿ ಎದ್ದಿದ್ದೀನಿ. ಎದ್ದು ನೋಡ್ತಿದ್ದಂಗೆ ಮಳೆ ಆಲ್ರೆಡಿ ಬೀಳೋಕ್ಕೆ ಶುರು ಆಗ್ತಿತ್ತು. ಸೊ ನಮ್ಮ ಅಪ್ಪಗೆ ಫೋನ್ ಹಾಕಿ ಬರೋಕ್ಕೆ ಹೇಳಿ ಜೂನಿಯರ್ ಕಾಲೇಜ್ ಹತ್ರ. ಅವರು ಬಂದಿದ್ದರು. ನಾನು ಅಷ್ಟರಲ್ಲಿ ಹೋಗಿ ಬಟ್ಟೆ ಸ್ವಲ್ಪ ಸ್ಟಿಚ್ಚಿಗೆ ಹಾಕೋದಿತ್ತು. ಮಾರ್ನಿಂಗ್ದು ಫುಲ್ ಸ್ಟಿಚ್ ಕೊಡಬೇಕಿತ್ತು, ಮತ್ತು ನೈಟ್ದು ಟಾಪ್ ಮಾತ್ರ ಕೊಡಬೇಕಿತ್ತು. ಸೊ ಕೊಟ್ಬರೋಣ ಅಂತ ಡ್ಯಾಡಿ ಜೊತೆ ಹೋದೆ. ಡ್ಯಾಡಿ ಮತ್ತೆ ಟೌನಲ್ಲಿ ಕೆಲಸ ಇತ್ತು ಅಂತ ಹೊರಟರು. ಭರತ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ನಾನು ಪಿಕ್ ಮಾಡ್ಕೊಂಡು ಮನೆಗೆ ಬಂದ. ಬರ್ತಾ ಇರಬೇಕಾದ್ರೂ ಕಷ್ಟ ತೊಡ್ಕೊತಾವನೆ. ಏನಂತಂದರೆ ಮದುವೆ ಹಿಂದಿನ ದಿವಸ ಮತ್ತು ಮದುವೆ ಆದಮೇಲೆ ನೆಕ್ಸ್ಟ್ ಡೇನೂ ಎಕ್ಸಾಮ್ಸ್ ಇರುತ್ತೆ. ಪಾಪ ಅದೇನು ಪ್ರಿಪೇರ್ ಆಗ್ತಾನೋ ಅನ್ಕೋತೇನೆ. ಈ ಕಡೆ ಮದುವೆ ಕೆಲಸ ಅಂತ ನೋಡೋದ, ಇಲ್ಲ ಆ ಕಡೆ ಒಂದು ಕಡೆ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದ ಗೊತ್ತಿಲ್ಲ ಪಾಪ. ಈ ಮಳೆಗಾಲದಲ್ಲಿ 2 ವೀಲರಲ್ಲಿ ಆಚೆ ಬಂದರೆ ಇದೊಂದು ಕಷ್ಟ. ಮಳೆ ಬರ್ತಾ ಇದೆ ಆ ಕಡೆಯಿಂದ, ಬೇಗ ಹೋಗಬೇಕಿತ್ತು. ಬಟ್ ಎಲ್ಲಿ ಸಿಗಾಕೊಂತೀವೋ ಅಂದ್ಕೊಂಡ್ವಿ ಅನ್ಫಾರ್ಚುನೇಟ್ಲಿ. ಬಟ್ ಎಲ್ಲೂ ಸಿಗಾಕೊಂಡಿಲ್ಲ. ಮನೆಗೆ ಬಂದ್ವಿ. ಹತ್ರ ಬರ್ತಿದ್ದಂಗೆ ನೆಂದೋದ್ವಿ ಫುಲ್ ಇಬ್ರು. 4:30 ಹಂಗೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಸ್ಯಾಲ್ರಿ ನೆನ್ನೆ ಆಗಿತ್ತು. ಸೊ ಬಂದಿದ್ದೀನೇ ನಮ್ಮ ಅಪ್ಪಗೆ ನನಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಕೊಟ್ಬಿಡ್ತಾ ಇದ್ದೆ. ಬಟ್ ಈ ಸಲ ಕೊಟ್ಟಿರಲಿಲ್ಲ, ಬಿಕಾಸ್ ಆಫ್ ಶಾಪಿಂಗ್ ಇತ್ತು, ನಮ್ಮದು ಶಾಪಿಂಗ್ ಇತ್ತು ಅಂತ ಹೇಳಿ. ಸೊ ಮುಗಿಸ್ಕೊಂಡು ಬಂದು ಒಟ್ಟಿಗೆ ಕೊಡೋಣ ಅಂತ ಅಂದ್ಕೊಂಡೆ. ನನಗೆ ಭಯ ಆಗ್ತಾಯಿದೆ ಉಳಿದಿರೋ ಸ್ಯಾಲ್ರಿ ನೋಡಿದ್ರೆ ಹೆಂಗಪ್ಪ ಕೊಡೋದು ಅಂತ. ಲಿಟ್ರಲಿ ಆಚೆಗೆ ಹೋದರೆ ಅಂತೂ ನೀರು ಖರ್ಚಾಗುತ್ತೆ. ದುಡ್ಡಂತ ಇವತ್ತು ಗೊತ್ತಾಯಿತು. ಬಿಕಾಸ್ ಹೆಚ್ಚಾಗಿ ನಾನು ಆಚೆ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ, ಮದುವೆ ಶಾಪಿಂಗ್. ಸೊ ಅಲ್ಲಿ ನನ್ನ ಡ್ರೆಸ್ ಇದೆ. ಐ ಆಮ್ ಮಚ್ ಮೋರ್ ಎಕ್ಸೈಟೆಡ್ ಟು ವೇರ್ ದಟ್.
ಡ್ರೆಸ್